ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಡ್ರೆಸ್ಗೆ ಒಂದು ಸಿಂಪಲ್ ಡಿಸೈನ್, ಫ್ರಂಟ್ ಡಿಸೈನ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಬಟ್ಟೆ ಇದು ವೈಟ್ ಕಲರ್ದು. ಇದು ಈ ಟಾಪ್ಗೆ ಇದನ್ನು ಸ್ಟಿಚ್ ಮಾಡಬೇಕು. ಈಗ ಇದು ಅವರ ಅಳತೆ ನೀವು ಕೇಳ್ತಾ ಇರ್ತೀರಾ, ಅಳತೆ ಎಷ್ಟು ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಅವರು ಅಳತೆಗೆ. ನಾವು ಫಸ್ಟ್ ನೆಕ್ಕನ್ನು ಅಳತೆ ಮಾಡಬೇಕಾದ್ರೆ ನಿಮಗೆ ಇದು ತುಂಬಾ ಚಿಕ್ಕ ಅಳತೆ ನೋಡ್ತಾ ಇರ್ಬೋದು. ಸೆಂಟ್ರಿಗೆ ಮಡಚ್ಕೊಂಡು ಈಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟಿದೆ ಸುತ್ತಳತೆ ಅಂತ. ಈ ಸೆಂಟರ್ ಕರೆಕ್ಟಾಗಿ ಮಡಿಸಿದ್ದೀನಿ ನೋಡಿ, ನಾನು 2 ಲೇಯರ್ ಮಡಿಸಿದ್ದೀನಿ. ನೋಡ್ತಾ ಇರ್ಬೋದು ಈ ಏನು ಮಾರ್ಜಿನ್ನು ಸೇರಿ ನಮಗೆ 9.5 ಐತೆ. 9.5 ಮಾರ್ಜಿನ್ ಸೇರಿ ರೆಡಿ ಬಂದು 7.5 ಇಂಚಸ್ಸು ನಮಗೆ ರೆಡಿಗೆ ಬೇಕು. ಅಂದರೆ 34 ಎದೆ ಸುತ್ತಳತೆ ಇದು ಡ್ರೆಸ್. ಇದು ನಾನು ಇದ್ರ ಅಳತೆ ತಕ್ಕನಾಗಿ ನಾನು ಇಲ್ಲಿ ನೆಕ್ಕನ್ನು ತಗೊಂತಾ ಇದ್ದೀನಿ. ನೀವು ಅಕಸ್ಮಾತ್ 40, 42, 38 ಹಂಗೆಲ್ಲ ಆದಾಗ ನೆಕ್ ಬಂದು ಕತ್ ಬಂದು ಡ್ರೆಸ್ಗಳಿಗೆಲ್ಲ ನೀವು 3 ಇಂಚ್ ತಗೊಬೇಕು. ನಾನು ಇಲ್ಲಿ 2.5 ಇಂಚ್ ತಗೊತಾ ಇದ್ದೀನಿ. ನೀವು 3 ಇಂಚ್ ತಗೊಳ್ಳಿ. 3 ಇಂಚ್ ತಗೊಂಡಾಗ ಬ್ರಾಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಈ ಅಳತೆಗೆ ತಗೊಂತಾ ಇದ್ದೀನಿ. ಅವ್ರು ತೋರಿಸಿದ್ರು ಅಂದ್ಬಿಟ್ಟು ನೀವು 2.5 ತಗೊಳಕ್ ಹೋಗಬೇಡಿ. ನಿಮ್ಮ ಎದೆ ಸುತ್ತಳತೆ ಮೇಲೆ ಡಿಪೆಂಡ್ ಆಗುತ್ತೆ. ಎದೆ ಸುತ್ತಳತೆ ಜಾಸ್ತಿ ಆದಂಗೆಲ್ಲ ನೀವು 40, 42, 38 ಮೇಲೆಲ್ಲ ನೀವು 3 ಇಂಚ್ ಇಡಿ ಕರೆಕ್ಟಾಗಿ ಬರುತ್ತೆ. 3 ಇಂಚ್ ಇಡಿ ನೆಕ್ ಬಂದು 3 ಇಂಚ್ ಇಡಿ. ಮತ್ತೆ ಇಲ್ಲಿ ಡೀಪ್ ಅನ್ನ ಅಳತೆ ಮಾಡ್ಕೊಂಡ್ಬಿಡೋಣ ಎಷ್ಟೈತೆ ಅನ್ಬಿಟ್ಟು. ಹಿಂಗ್ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ನಿಮ್ಗೆ ಯಾರು ಹೊಲಿಯೋದಕ್ಕೆ ಸ್ಟಿಚ್ ಕೊಟ್ಟಿರ್ತಾರೋ ಆ ಡ್ರೆಸ್ನ ಈ ತರ ಹಿಂಗ್ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಏನ್ ಸ್ಟಿಚ್ ಇರುತ್ತೋ ಅಲ್ಲಿಂದಲೇ ತಗೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ನಾವು. ಇಲ್ಲಿ ಮಾರ್ಜಿನ್ ಸ್ಟಿಚಿಂಗಿಗೋಸ್ಕರ ಬೇಕು 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಈಗ ಇಲ್ಲಿ ಎಷ್ಟೈತೆ ನೋಡ್ತೀನಿ ನಾನು. ನೋಡ್ತಾ ಇರ್ಬೋದು ನೋಡಿ, 5 ಇಂಚಸ್ 5.25 ಇಂಚ್ ಐತೆ. ಕರೆಕ್ಟಾಗಿ 5 ಇಂಚ್ ಐತೆ. ಸಾರಿ, 5 ಇಂಚ್ ಐತೆ. ಇದು ಹಿಂಗೆ ತಗೊಬೇಕು. 5 ಇಂಚ್ ಐತೆ. ಇಲ್ಲಿ ನಾವು 5.5 ಇಂಚನ್ನ ಮಾರ್ಕ್ ಮಾಡೋಣ. ಯಾಕಂದ್ರೆ ಮೇಲ್ಗಡೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಅದರಿಂದ 5.5 ಇಂಚು ತಗೊಂತೀನಿ. ನಾನು ಇಲ್ಲಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇನೆ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಬೇಕು ನೀವು. ಯಾಕಂದ್ರೆ ಕರೆಕ್ಟ್ ಅಳತೆ ಅವಾಗಲೇ ಬರೋದು ನಮ್ಗೆ. ಇಲ್ಲಿ ಅವ್ರದ್ದು ಎಷ್ಟು ಇಂಚು, 5 ಇಂಚಿಗೆ ನಾನು ಇಲ್ಲಿ ಮೇಲಿಂದ ಕೆಳಗೆ ಒಂದು ಇದನ್ನ ಮಾಡ್ತೀನಿ. 5 ಇಂಚು ರೆಡಿ. 1/2 ಇಂಚು ಮಾರ್ಜಿನ್ಗೆ 5.5 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಆ ತರ ಅಳತೆ ತಗೊಂಡು ನಿಮ್ಗೆ ಯಾವ ಡ್ರೆಸ್ ಕಂಫರ್ಟ್ ಅನ್ಸ್ತಿರ್ತೈತೋ ಆ ನೆಕ್ ಅನ್ನ ಅಳತೆ ತಗೊಂಡು ಅದಕ್ಕಿಂತ 1/2 ಇಂಚು ಜಾಸ್ತಿ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ನಾವು ಏನು ನಾನಿಲ್ಲಿ ಯಾವುದೇ ನೆಕ್ ಅನ್ನ ಕಟ್ ಮಾಡಿಲ್ಲ, ಹಂಗೆ ಲೈನಿಂಗ್ ಅನ್ನ ಕೂಡ್ಸಿದೀನಿ. ಈಗ ಇದಕ್ಕೆ ಕ್ಯಾನ್ವಾಸ್ ಅನ್ನ ಕೂಡಿಸ್ತೀವಿ. ಕ್ಯಾನ್ವಾಸ್ ಅನ್ನ ಕರೆಕ್ಟ್ ಆಗಿ ತಗೊಂಡಿರ್ಬೇಕು. ನಾವು ಬಟ್ಟೆ ಕಟ್ ಮಾಡಿದಾಗ ಮೇಲ್ಕೆ ಕೆಳಕೆ ಆಗೋ ಚಾನ್ಸಸ್ ಇರ್ತದೆ. ಆದ್ರೆ ನೆಕ್ ಇಲ್ಲಿಗೆ ನಾವು ಕ್ಯಾನ್ವಾಸ್ ಎಡ್ಜಿಗೆ ಸ್ಟಿಚ್ ಮಾಡೋದ್ರಿಂದ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಏನ್ ಜಾಸ್ತಿ ಆಗೋ ಚಾನ್ಸಸ್ ಇರಲ್ಲ. ಇಲ್ಲಿ ಕರೆಕ್ಟ್ ಆಗೇ ಸ್ಟಿಚ್ ಬರುತ್ತೆ. ಆದ್ರಿಂದ 1/2 ಇಂಚ್ ಏನು ನೆಕ್ ಕರೆಕ್ಟ್ ಆಗಿದೆಯೋ ಅದಕ್ಕಿಂತ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇನೆ. ಇಲ್ಲಿ ನಾನು 5 ಇತ್ತು, 5.5 ತಗೊಂಡಿದ್ದೀನಿ. ಮತ್ತೆ ಇದು ಬಂದು ನೆಕ್, ಇದು ಡೀಪ್ ಆಯ್ತು, ನೆಕ್ಕಿನ ಡೀಪ್ ಆಯ್ತು. ಇಲ್ಲಿ ಬಂದು 2.25 ಇಂಚು ನೋಡಿ, 2.5 ಇಂಚಿಗೆ ಇಲ್ಲಿ ಒಂದು ಮಾರ್ಕನ್ನ ಮಾಡ್ತಾ ಇದ್ದೀನಿ. ಇಲ್ಲಿಂದ 2.5 ಮಾರ್ಕನ್ನ ಮಾಡಿದ್ದೀನಿ ನಾನು. ಆ 2.5 ಒಂದು ಏನು ಮೇಲಿಂದ ಕೆಳಗೆ ಮಾಡ್ಕೊಂಡಿರ್ತೀವೋ ಆ ತರ ಒಂದು ಬಾಕ್ಸ್ ಅನ್ನ ಎಳಿರಿ. ಮತ್ತೆ ನಾನು ಇಷ್ಟು ಫುಲ್ಲು ಕ್ಯಾನ್ವಾಸ್ ಅನ್ನ ತಗೊಳ್ತಾ ಇದ್ದೀನಿ ಇವತ್ತು. ಫುಲ್ಲು ಕ್ಯಾನ್ವಾಸ್ ಅನ್ನ ತಗೊಂಡು ಒಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ನಾವೇನ್ ಮಾಡ್ತಾ ಇದ್ದೀನಿ ನೋಡಿ, ಈ ತರ ಒಂದು ನೀಟಾಗಿ ಒಂದು ಶೇಪ್ ಬರಲಿ. ಏನಾದ್ರೂ ಸರಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದು ಈ ತರ ಒಂದು ಶೇಪ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ. ಈ ತರ ಇದಕ್ಕೆ ಈ ಶೇಪೇ ಮಾಡಿ. ಈ ಡಿಸೈನ್ಗೆ ಈ ಶೇಪ್ಗೆ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿಂದ ಏನ್ ಮಾಡ್ತಾ ಇದ್ದೀನಿ ನಾನು, 1.5 ಇಂಚು ನಾನು ಫುಲ್ಲು ತಗೊಂತಾ ಇದ್ದೀನಿ. ಇದು ಎಷ್ಟು ಉದ್ದ ಐತೆ ಅಂತ ತೋರಿಸ್ಬಿಡ್ತೀನಿ. ನೀವು ಇಷ್ಟೇ ಉದ್ದ ಏನು ಇದೊಂದು ಬ್ರಾಡ್ ಒಂದು ಚೇಂಜ್ ಮಾಡಿ ಅಷ್ಟೇನೆ. ಮಿಕ್ಕಿದೆಲ್ಲ ಸೇಮ್ ಅಳ್ತೇನೆ ತಗೊಳ್ರಿ. ಏನ್ ಇಲ್ಲಿ ಡಿಸೈನ್ ಬರುತ್ತೋ ಅದೆಲ್ಲ ಸೇಮೇ ತಗೊಳ್ರಿ. ಇದು ಬಂದು ನೋಡ್ತಾ ಇರ್ಬೋದು, ಸರಿ ಕರೆಕ್ಟಾಗಿ 12 ಇಂಚ್ ಐತೆ. 12 ಇಂಚು ಉದ್ದ ತಗೊಂಡಿದ್ದೀನಿ. ಹಿಂಗ 12 ಇಂಚು ಕ್ಯಾನ್ವಾಸ್ ಅನ್ನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಏನು ಕ್ಯಾನ್ವಾಸ್ ಇದೆಯೋ ಅಲ್ಲಿಂದ 1.5 ಇಂಚಿಗೆ ನಾನು ಇಲ್ಲೊಂದು ಮಾರ್ಕನ್ನ ಮಾಡಿದೆ. 1.5 ಇಂಚಿಗೆ ಮಾರ್ಕನ್ ಮಾಡಿದೆ. ಆ 1.5 ಇಂಚಿಗೆ ಒಂದು ಗೆರೆಯನ್ನ ಈ ತರ ಎಳಿರಿ. ಅಲ್ಲಿಂದ ಏನ್ ಮಾಡ್ಬೇಕು, 2 ಇಂಚಸ್ಗೆ ಏನ್ ಈ 1.5 ಗೆರೆ ಇದನ್ನ ಎಳೆದಿರ್ತೀವೋ, ಇಲ್ಲಿಂದ 1.5 ಎಳೆದಿರ್ತೀವೋ ಅಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕನ್ನ ಮಾಡಿ. ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 2 ಇಂಚು ಆಯ್ತು. ಅಷ್ಟಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ 1 ಇಂಚು ಕರೆಕ್ಟಾಗಿ ನಾವೇನು ಈ ಶೇಪ್ ಅನ್ನ ತೆಗ್ದಿದೀವೋ ಅಲ್ಲಿಂದ 1 ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನ ಮಾಡ್ಕೊಂಡ್ ಬನ್ನಿ.
ನೋಡಿ ಹಿಂಗೆ ಏನು ನಾವು ಶೇಪ್ ತೆಗ್ದಿದೀವೋ ಇಲ್ಲೇ ಬರಬೇಕು. ಇಲ್ಲಿಗೆ ಬಂದಾಗ ಕ್ರಾಸ್ ಮಾಡೇ ನೀವು ಮಾರ್ಕನ್ನ ಹಾಕ್ರಿ. ಕರೆಕ್ಟಾಗಿ 1 ಇಂಚ್ಗೆ ಹಾಕೊಂಬನ್ನಿ. ಯಾಕಂದ್ರೆ ಇದು ಔಟ್ ಸೈಡ್ ಬರೋದ್ರಿಂದ ಕರೆಕ್ಟ್ ಫಿಟ್ಟಿಂಗು ಬರಬೇಕು. ಮತ್ತೆ ಇಲ್ಲಿಗೆ ಬಂದು ನಿಲ್ಸಿ. ಇಲ್ಲಿಂದ ಏನಾಯ್ತು 2 ಇಂಚಸ್ಗೆ ನಾವೇನ್ ಮಾಡ್ತಿದೀನಿ, ಇಲ್ಲೊಂದು ಮಾರ್ಕನ್ನ ಹಾಕ್ತಾ ಇದ್ದೀನಿ. ಏನು ನಾವು ಇಲ್ಲಿ ಇದನ್ನ ಕರೆಕ್ಟಾಗಿ ಶೇಪ್ ತೆಗ್ದಿವೋ ಇಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚ್ ಒಂದು ಮಾರ್ಕ್ ಮಾಡಿದೀನಿ. ಈ ಮಾರ್ಕ್ ಮಾಡಿರೋದಕ್ಕೆ ನಾವ್ ಇಲ್ಲಿಂದ ಏನ್ ಮಾಡ್ಬೇಕು, ಒಂದು 3/4 ಇಂಚು ಅಂದ್ರೆ ನೋಡ್ತಾ ಇರ್ಬೋದು. ಏನು ಈ ಒಂದು ಗೆರೆ ಆದ್ಮೇಲೆ ಇನ್ನೊಂದು ಗೆರೆ ಸಿಗುತ್ತೋ ಅಲ್ಲಿವರೆಗೂ ಅಷ್ಟು 3/4 ಇಂಚು. ಅಲ್ಲಿನ ತನಕ ಏನ್ ಮಾಡ್ಬೇಕು, 3/4 ಇಂಚ್ಗೆ ಒಂದು ಮಾರ್ಕನ್ನ ಮಾಡಿ. ಎಲ್ಲಿವರೆಗೂ ಈ ಏನು ನಾವ್ ಇಲ್ಲಿಂದ 2 ಇಂಚಿಗೆ ಏನ್ ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿವರೆಗೂ. ಆಮೇಲೆ ಏನ್ ಮಾಡಿ, ಇಲ್ಲಿಂದ ನೋಡಿ ಈ ತರ ಒಂದು ಗೆರೆಯನ್ನೇ ಎಳ್ಕೊಂಬಿಡಿ. ಏನು ಈ ಎಡ್ಜಿಂದ ಇಲ್ಲಿಗೆ ನಾವು 2 ಇಂಚಿಗೆ, ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಒಂದು ಗೆರೆಯನ್ನು ಎಳ್ಕೊಳ್ಳಿ. ಇಲ್ಲಿಂದ ತಕ ಬಂದ್ಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ತಗೊಂಡಿರ್ತೀವಲ್ಲ, ಇಲ್ಲಿ 3/4 ಇಂಚ್ ತಗೊಂಡಿದೀವಿ. ನೋಡ್ತಾ ಇರ್ಬೋದು. ಇಲ್ಲಿಂದ ಏನ್ ಕರೆಕ್ಟ್ ಇದೆಯೋ ಶೇಪು, ಈ ಶೇಪನ್ನ ಕರೆಕ್ಟ್ ಮಾಡ್ಕೊಂಬನ್ನಿ. ಈ ತರ ನೀಟಾಗಿ ಪೆನ್ನಲ್ಲೇ ಮಾಡಿ. ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ತಕ 1 ಇಂಚ್ ಕರೆಕ್ಟ್ ಆಗಿ ಬರ್ಬೇಕು. ಆಮೇಲೆ ಇಲ್ಲಿಂದ 2 ಇಂಚ್ ವರೆಗೂ ಮಾರ್ಕ್ ಮಾಡ್ಕೊಂಡಿರತಕ್ಕೆ 3/4 ಇಂಚ್ ಬರೋ ತರ. ಮತ್ತೆ ಇದೇನಿದೆಯೋ ಇಲ್ಲಿಂದ ಏನ್ ಅಳತೆ ಬೇಡ ನಿಮ್ಗೆ. ಒಂದು ಏನ್ ಇದಿದೆಯೋ ಇಲ್ಲಿಗೆ ತಂದು ನಿಲ್ಲಿಸ್ರಿ. ಈ ತರ ಏನ್ ಇಲ್ಲಿಗೆ ಮಾರ್ಕ್ ಮಾಡಿದೀವೋ ಆ ಮಾರ್ಕಿಗೆ ಬಂದು ಕರೆಕ್ಟ್ ಆಗಿ ಹಿಂಗೆ ನಿಲ್ಲಿಸ್ರಿ. ಈಗ ಇದನ್ನ ಕಟ್ ಮಾಡೋಣ. ನೀಟಾಗಿ ಏನು ನಾವು ಮಾರ್ಕನ್ನ ಮಾಡಿದೀವೋ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡ್ಬಿಡಿ. ತುಂಬಾ ಈಸಿ ಇರುತ್ತೆ, ಅರ್ಥ ಮಾಡ್ಕೊಂಡ್ರೆ. ನಾನು ಏನ್ ಹೇಳ್ಕೊಟ್ಟಿದ್ದೀನೋ ಅದನ್ನ ಕರೆಕ್ಟ್ ಆಗಿ ಇದನ್ನ ಮಾಡಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ, ಎಷ್ಟು ನೀಟಾಗಿ ಒಂದು ಶೇಪ್ ಬಂತು ಅಂತ. ಈ ತರ ಒಂದು ಶೇಪ್ ಬಂದೈತೆ. ಈಗ ಇದನ್ನ ನಾವು ಬಟ್ಟೆಗೆ ಅಟ್ಯಾಚ್ ಅನ್ನ ಮಾಡೋಣ. ಯಾವ ತರ ನೋಡ್ತಾ ಇರ್ಬೋದು, ಒಂದು ಸಿಂಪಲ್ ಡಿಸೈನ್ ಇದೆ, ಹೆವಿ ಡಿಸೈನ್ ಅಲ್ಲ. ಇದನ್ನ ನಾನು ಈ ಬಟ್ಟೆಗೆ ಅಟ್ಯಾಚ್ ಅನ್ನ ಮಾಡ್ತಾ ಇದ್ದೀನಿ. ಇದನ್ನ ನಾವು ಉಲ್ಟಾ ಇಡ್ಬೇಕು. ಇದು ಏನ್ ಫ್ಲವರ್ ಇದೆಯೋ ಅದು ಸೀದಾ ಬರ್ಬೇಕು. ಇದು ಸೀದಾ ಐತೆ, ಇದು ಉಲ್ಟಾ ಮೇಲೆ ಇಟ್ಟು ನಾವು ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಳ್ಳಿ. ನಿಮ್ಗೆ ಇದು ಬ್ರಾಡ್ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಇಲ್ಲಿ ನಾನು 2.5 ತಗೊಂಡಿದ್ದೀನಿ. ಈಗ ಇದಕ್ಕೆ ಕರೆಕ್ಟ್ ಆಗಿ ನೇರ ಮಾಡ್ಬಿಟ್ಟು ಗುಂಡು ಪಿನ್ ಅನ್ನ ಹಾಕ್ಬೇಕು. ಇಲ್ಲಿ ಯಾವುದೇ ನೆಕ್ಕನ್ನ ಕಟ್ ಮಾಡಕ್ ಹೋಗ್ಬೇಡಿ ನೀವು ಫಸ್ಟ್. ಈಗ ಏನ್ ಮಾಡ್ತೀನಿ, ಇದಕ್ಕಿಂತ ಏನಿದೆಯೋ ಎಕ್ಸ್ಟ್ರಾ 1/2 ಇಂಚು ಅನ್ನಂಗೆ ಎಲ್ಲಾ ಕಟ್ ಮಾಡ್ಕೊಂಬಿಡಿ ಫಸ್ಟ್. ನೋಡಿ ಈ ತರ ನೀಟಾಗಿ ಕಟ್ಟನ್ನ ಮಾಡ್ಕೊಂಬಿಡಿ. ಈಗ ಕಟ್ ಮಾಡ್ಬಿಟ್ಟು ನಾನು ಎಡ್ಜಿಗೆಲ್ಲ ಫುಲ್ಲು ಏನು ನೀಟಾಗಿ ಸ್ಟಿಚ್ ಹಾಕಲಿ. ಏನು ಈ ಕ್ರಾಸ್ ಇದೆಯೋ ಕ್ರಾಸ್ ಅಲ್ಲಿ ಈ ತರ ಕಟ್ ಮಾಡಿ ನೀಟಾಗಿ. ಇಲ್ಲ ಅಂದ್ರೆ ಅದು ಕ್ರಾಸ್ ಅಲ್ಲಿ ಚೆನ್ನಾಗಿ ಇದು ಬರಲ್ಲ, ಕರೆಕ್ಟ್ ಬರಲ್ಲ. ನೀವು ಏನ್ ಮಾಡ್ಬೇಕು ಅಂದ್ರೆ ಇದು ಲಾಸ್ಟ್ ಫಿನಿಶಿಂಗ್ ಏನೇನೆ ನೀಟಾಗಿ ಏನು ಈ ತರ ಬರಬೇಕು. ನಿಮ್ಗೆ ಈ ತರ ನೀಟಾಗಿ ಬರಬೇಕು. ಬ್ಯಾಕ್ ಅಲ್ಲಿ ಈ ತರ ಫುಲ್ಲು ಸ್ಟಿಚಿಂಗ್ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್ ನೀಟಾಗಿ ಆದಷ್ಟು ನೀಟಾಗಿ ಎಡ್ಜಿಗೆ ಒಂದು ರಿಂಕಲ್ಸ್ ಬರದೇ ಇರೋ ತರ ನೀಟಾಗಿ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನಾವು ಇದನ್ನ
ನೋಡಿ ಫ್ರೆಂಡ್ಸ್, ಎಲ್ಲ ಈ ತರ ಈಗ ನೀಟಾಗಿ ಸ್ಟಿಚ್ ಅನ್ನ ಮಾಡ್ಕೊಂಡ್ಬಿಟ್ಟಿದೀನಿ. ಈಗ ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾವು ಡ್ರೆಸ್ಸಿಗೆ ಕೂಡಿಸ್ಬೇಕು. ಇಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ನೋಡ್ಕೊಳ್ಳಿ. ಫಸ್ಟ್ ನಾನು ಇಲ್ಲಿ ಬರೀ ಲೈನಿಂಗ್ ಅನ್ನ ನೋಡ್ತಾ ಇರ್ಬೋದು, ಲೈನಿಂಗ್ ಅನ್ನ ಕೂಡಿಸಿದ್ದೀನಿ. ಇದು ಫ್ರಂಟು, ಇದು ಕ್ಲಾತ್ ಇರೋದು, ಇದು ನಿಮ್ಗೆ ಅನ್ಸ್ತಾ ಇರ್ಬೋದು ಇದು ಕ್ಲಾತ್, ಇದು ಲೈನಿಂಗು, ಸ್ವಲ್ಪ ಡಾರ್ಕ್ ಶೇಡ್ ಇರೋದು ಲೈನಿಂಗು, ಮತ್ತೆ ಇದು ಮೇನ್ ಕ್ಲಾತ್. ಇದು ಇರೋದೇ ಹಿಂಗೆ ಇರೋದು. ಇದನ್ನೇನ್ ಮಾಡ್ಬೇಕು, ಕರೆಕ್ಟಾಗಿ ನೀವು ಎಷ್ಟು ಕಟ್ ಮಾಡ್ಕೊಂಡಿರ್ತೀರೋ ಅಷ್ಟು ಕರೆಕ್ಟಾಗಿ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕಿ ಈ ತರ ಕಚ್ಚಾಕಳಿ ಸೆಂಟರ್ಗೆ. ಇದು ಏನ್ ಮಾಡ್ಬೇಕು ಅಂದ್ರೆ ಇದು ಸೀದಾ ಐತೆ, ಇದು ಸೀದಾ ಐತೆ, ಇದು ಉಲ್ಟಾ, ಇದು ಲೈನಿಂಗು. ಈಗ ಈ ಕಡೆಯಿಂದ ನಾವು ಉಲ್ಟಾ ಇಟ್ಬಿಟ್ಟು ನಾವು ಸೀದಾ ತಗೊಬೇಕು. ಇಲ್ಲಿ ನೀವು ಬೇಕು ಅಂದ್ರೆ ಗೊತ್ತಾಗ್ಲಿ ಅನ್ಬಿಟ್ಟು ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಲಿ ಅನ್ಬಿಟ್ಟು ಹಿಂಗ್ ಸೆಂಟರ್ಗೆ ಒಂದು ಲೈನ್ ಎಳ್ಕೊಬಹುದು. ಮತ್ತೆ ಇದ್ರೊಳಗೂ ಅಷ್ಟೇನೆ ಕರೆಕ್ಟಾಗಿ ಹಿಂಗ್ ಇಟ್ಕೊಂಡು ಏನ್ ಇದೆಯೋ ಇದು ಕರೆಕ್ಟಾಗಿ ಹಿಂಗ್ ಇಟ್ಕೊಂಡು ಏನ್ ಸೆಂಟರ್ಗೆ ಇದೆಯೋ ಈ ತರ ತಗೊಳ್ರಿ. ತಗೊಂಡ್ ಸೆಂಟರ್ಗೆ ಇದನ್ನು ಸಹ ಕಟ್ಟನ್ನ ಮಾಡ್ತೀನಿ ನಾನು. ಯಾಕಂದ್ರೆ ಸೆಂಟರ್ ಪೀಸು ಅಲ್ಲಿಗೆ ಕೂರ್ಲಿ ಅನ್ನೋ ಕಾರಣಕ್ಕೆ ನೋಡಿ ಹಿಂಗ್ ಇಟ್ಕೊಂಡು. ಈಗ ಇದು ಉಲ್ಟಾ ಐತೆ, ಇದು ಲೈನಿಂಗ್ ಕಡೆ, ಇದು ಸೀದಾ ಐತೆ. ಇದನ್ನು ಉಲ್ಟಾ ಇಟ್ಕೊಳ್ಳಿ, ಇದು ಉಲ್ಟಾ ಮೇಲೆ ಉಲ್ಟಾ ಇಟ್ಕೊಳ್ಳಿ. ಈಗ ಇದನ್ನ ನಾನು ಸ್ಟಿಚ್ ಹಾಕ್ತೀನಿ. ಇದನ್ನ ನಾನು ಔಟ್ ಸೈಡ್ ಬರಂಗೆ ಸೀದಾ ಬರಂಗೆ ಮಾಡ್ತೀನಿ. ನೀವು ಹಿಂಗ್ ಇಟ್ಕೊಂಡು ಹಿಂಗೆ ಲೈನ್ ಅನ್ನ ಎಳ್ಕೊಳ್ಳಿ. ನಾವು ಎಷ್ಟು ಉದ್ದ ಬೇಕೋ ಅಷ್ಟುದ್ದನೂ ನಾನು ಎಳ್ಕೊಂಬಿಡಿ. ಎಲ್ಲಿಗೆ ಸ್ಟಿಚ್ ಹಾಕ್ಬೇಕು ಅಂತ ಇದೆಯೋ ಅಲ್ಲಿಗೆ ಹಿಂಗೆ ಎಳ್ಕೊಂಬಿಡಿ. ಸೆಂಟರ್ ಕರೆಕ್ಟಾಗಿ ಏನು ಈ ಸೆಂಟರ್ ಇದೆಯೋ ಇದು ಕರೆಕ್ಟಾಗಿ ಈ ತರನೇ ಬರಬೇಕು. ಒಂದು ಗುಂಪಿನ ಹಾಕ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಸೆಂಟರ್ಗೆ ಇಟ್ಕೊಂಡು ಇಲ್ಲಿಗೆ ಒಂದು ಗುಂಪಿನ ಹಾಕಂತೀನಿ ನಾನು. ಇಲ್ಲಿಗೆ ಏನು ಹಾಕೋಣಕ್ ಹೋಗ್ಬೇಡಿ, ಇಲ್ಲಿಂದ ತನಕ ಏನು ಅವಶ್ಯಕತೆ ಇರಲ್ಲ. ಇಲ್ಲಿ ಕರೆಕ್ಟಾಗಿ ಸೆಂಟರ್ಗೆ ಬಂದ್ರೆ ಸಾಕು, ಏನ್ ಸೆಂಟರ್ಗೆ ಇದೆಯೋ ಅದು ಬಂದ್ರೆ ಸಾಕು. ಆ ತರ ನೋಡ್ಕೊಂಡು ಇಲ್ಲಿ ಗುಂಪಿನ ಹಾಕ್ತಿದ್ದೀನಿ. ಮತ್ತೆ ಇಲ್ಲಿಗೆ ಏನ್ ಮಾಡ್ಬೇಕು, ಏನ್ ಸೆಂಟರ್ಗೆ ಇದೆಯೋ ಈ ತರ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ ಅನ್ನ ಹಾಕ್ತೀನಿ. ಇದನ್ನ ಹಿಂಗ್ ಉಲ್ಟಾ ಹಿಂಗ್ ತಿರುಗಿಸ್ಕೊಳ್ಳಿ, ಸೀದಾ ಕಡೆಗೆ ಮಾಡ್ಕೊಳ್ಳಿ. ನೋಡಿ ಈ ತರ ನೀಟಾಗಿ ಏನು ನಾವು ಇದು ಮಾಡಿದೀವೋ ಸ್ಟಿಚ್ ಮಾಡ್ಕೊಂಡಿದೀವೋ ಇದನ್ನ ನೀಟಾಗಿ ಎಡ್ಜ್ಗೆ ಇರ್ಲಿ. ಈ ತರ ತಗೊಳಕ್ ಹೋಗ್ಬೇಡ್ರಿ, ಇದು ಲೈನಿಂಗ್ ಬಟ್ಟೆ ಇರುತ್ತೆ, ಬೇಡ. ಕರೆಕ್ಟಾಗಿ ಹಿಂಗೇನೇನೆ ಎಡ್ಜಿಗೆ ಫುಲ್ಲು ಸ್ಟಿಚ್ ಹಾಕೊಂಬಂದ್ಬೇಡಿ ಅಷ್ಟೇನೇನೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಒಂದು ಸಿಂಪಲ್ ಆಗಿ ಇದು ಪೈಜಾಮಾ ಕಲರ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಒಂದು ಸಿಂಪಲ್ ಆಗಿ ಇದು ಪೈಜಾಮಾ ಕಲರ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಬರೀ ರೌಂಡ್ ಅಥವಾ ಸ್ಕ್ವಯರ್ ಇಟ್ಕೊಳ್ಳೋದ್ ಬದಲು ಈ ತರ ತುಂಬಾ ಈಸಿಯಾಗಿ ಏನಿಲ್ಲ ಒಂದು 1/4 ಗಂಟೆಯಲ್ಲಿ ಈ ಡಿಸೈನ್ ಮಾಡ್ಬೋದು. ಇದಕ್ಕೆ ನೀವು ಏನು ಬೇಸಿಕ್ ಇರುತ್ತೋ ನೋಡ್ರಿ, ಇಲ್ಲಿ ನಾನು ಬಟನ್ ಇಡ್ತಾ ಇದ್ದೀನಿ. ಈ ತರ ಬಟನ್ ನಾನು ಇಲ್ಲಿ ಏನು ಸೇಮ್ ಕಲರ್ ಇದೆಯೋ ಆ ಕಲರ್ದು ಸೇಮ್ ಏನ್ ಈ ಸೆಂಟರ್ ಇದು ಬರುತ್ತಾ ಇಲ್ಲಿಗೆ ಈ ತರ ಬಟನ್ ಹಾಕಿ, ಈ ತರ ಬಟನ್ ಅನ್ನ ಹಾಕಿ 3 ಬಟನ್ ಇಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿರ್ತೈತೆ. ನೋಡ್ತಾ ಇರ್ಬೋದು ನೋಡಿ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು. ಈ ಡಿಸೈನ್ ಸಿಂಪಲ್ ಆಗೈತೆ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀವು ನೆಕ್ ಡಿಸೈನ್ ಎಲ್ಲ ಕೇಳಿ ಅಂತ ಹೇಳ್ಕೊಡಿ ಅಂತ ಇದ್ದಿದ್ರಿಂದ ನಾನು ಇದು ಸ್ಟಿಚ್ ಮಾಡಬೇಕಾಗಿತ್ತು, ಒಂದು ಡ್ರೆಸ್ ಟಾಪ್ ಸ್ಟಿಚ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.